ಅಯ್ಯೋ ಅಣ್ಣ, ಮತ್ತೆ ಈ ಕಳೆಗಳು ಹೊಲದಲ್ಲಿ ಬಂದ್ಬಿಟ್ಟಿವೆ. ನನ್ನ ಹೊಲದ ಸ್ಥಿತಿನೂ ಅದೇ. ಕೆಲವು ದಿನಗಳ ಮೊದಲು ಅಗಲ ಎಲೆಗಳ ಕಳೆಗಳಿಗೆ ಸಿಂಪಡಣೆ ಮಾಡಿದ್ದೆ. ಈಗ ಹುಲ್ಲು ಜಾತಿಯ ಕಳೆಗಳು ಬಂದು ಬಿಟ್ಟಿವೆ. ನನ್ಗೂ ತುಂಬಾ ಚಿಂತೆಯಾಗಿದೆ. ಪದೇ ಪದೇ ಔಷಧಿ ಖರೀದಿಸುವುದು, ಪದೇ ಪದೇ ಸಿಂಪಡಿಸುವುದು, ಖರ್ಚು ಕೂಡ ಹೆಚ್ಚಾಗುತ್ತೆ ಮತ್ತು ಫಸಲು ಕೂಡ ದುರ್ಬಲವಾಗಿ ಕಾಣ್ತಿದೆ. ಅರೆ, ಪದೇ ಪದೇ ಚಿಂತೆ ಯಾಕೆ ಮಾಡ್ತಿದ್ದೀರಾ? ಮತ್ತೇನ್ ಮಾಡೋದು? ಸೋಯಾಬೀನ್ ನಲ್ಲಿ ಕೆಲವೊಮ್ಮೆ ಅಗಲ ಎಲೆಯ ಕಳೆಗಳು ಬರುತ್ತವೆ, ಕೆಲವೊಮ್ಮೆ ಹುಲ್ಲು ಜಾತಿಯ ಕಳೆಗಳು ಬರುತ್ತವೆ. ಕೆಲವು ಕಳೆಗಳು ತುಂಬಾ ಹಠಮಾರಿ. ಅದಕ್ಕಾಗಿಯೇ ನಾನು ಅಂದಾಜಿಂದ ಕೆಲಸ ಮಾಡಲ್ಲ. ಮೊದಲು ಕಳೆಗಳನ್ನ ಗುರುತಿಸ್ತೇನೆ, ನಂತರ ಸರಿಯಾದ ಟೈಮ್ ಅಲ್ಲಿ UPL ನ ಸೋಯಾಬೀನ್ ಕಂಪ್ಲೀಟ್ ವೀಡ್ ಸೊಲ್ಯೂಷನ್ ಬಳಸ್ತೇನೆ. ಸರಿಯಾದ ಟೈಮ್ ಅಂದ್ರೆ ಸೋಯಾಬೀನ್ ನಲ್ಲಿ ಮೊದಲ 15 ರಿಂದ 45 ದಿನ ಪ್ರಮುಖವಾಗಿವೆ. ಇದೇ ಸಮಯದಲ್ಲಿ ಕಳೆಗಳು ಬೆಳೆಯಿಂದ ನೀರು, ಪೋಷಣೆ, ಸೂರ್ಯನ ಬೆಳಕು ಮತ್ತು ಜಾಗವನ್ನ ಕಸಿದುಕೊಳ್ಳುತ್ತವೆ. ಈ ಸಮಯದಲ್ಲಿ ನಿಯಂತ್ರಣ ಮಾಡದೇ ಇದ್ರೆ ತುಂಬಾ ನಷ್ಟವಾಗಬಹುದು. ಹಾಗಾದ್ರೆ ಅಗಲ ಎಲೆ ಮತ್ತು ಹುಲ್ಲು ಜಾತಿಯ ಕಳೆಗಳಿಗೆ ಏನ್ ಮಾಡೋದು? ಅದಕ್ಕಾಗಿಯೇ ಇದೆ ಐರಿಸ್ ನಲ್ಲಿದೆ ಡಬಲ್ ಆಕ್ಷನ್ ಮತ್ತು UPL ನ ಪೇಟೆಂಟೆಡ್ ಟೆಕ್ನಾಲಜಿ. ಇದು ಅಗಲ ಎಲೆಗಳು ಮತ್ತು ಹುಲ್ಲಿನ ಜಾತಿಯ ಕಳೆಗಳ ಮೇಲೆ ಬಲವಾದ ಮತ್ತು ಸಮಗ್ರ ನಿಯಂತ್ರಣ ನೀಡಲು ಸಹಾಯ ಮಾಡುತ್ತದೆ. ಇದು ಯಾವೆಲ್ಲ ಕಳೆಗಳ ಮೇಲೆ ಪ್ರಭಾವ ಬೀರುತ್ತದೆ? ಐರಿಸ್ 17 ವಿಧದ ಕಳೆಗಳ ಮೇಲೆ ನಿಯಂತ್ರಣ ನೀಡುತ್ತದೆ ಮತ್ತಿದರ ಪರಿಣಾಮ ಶೀಘ್ರವೇ ಕಾಣಿಸಿಕೊಳ್ಳಲು ಶುರುವಾಗುತ್ತೆ. 3 ರಿಂದ 7 ದಿನದಲ್ಲಿ ಪರಿಣಾಮವನ್ನು ನೋಡಬಹುದು. ಅರೆ ವಾ, ಇದರ ಬಳಕೆ ಸರಳವೇ? ಹೌದು, ಇದರ ಬಳಕೆ ಬಹಳ ಸುಲಭ. ಇದರ 400 ಮಿಲಿಲೀಟರ್ ಪ್ರತಿ ಎಕರೆಗೆ 200 ಲೀಟರ್ ನೀರಿನೊಂದಿಗೆ ಬಳಸಬೇಕು. ಮತ್ತು ಇದರ ಬಳಕೆ ಯಾವಾಗ ಮಾಡಬೇಕು? ಬಿತ್ತನೆಯ 15 ರಿಂದ 25 ದಿನಗಳೊಳಗೆ, ಅಂದರೆ ಕಳೆಗಳು 2 ರಿಂದ 4 ಎಲೆಗಳ ಹಂತದಲ್ಲಿರುವಾಗ, ಕಳೆಗಳು ಆಕ್ಟಿವ್ ಗ್ರೋತ್ ನಲ್ಲಿದ್ದಾಗ. ಹಾಗಾಗಿ ರೈತರು ಇಷ್ಟು ವರ್ಷಗಳಿಂದ ಐರಿಸ್ ಮೇಲೆ ಭರವಸೆ ಇಟ್ಟಿದ್ದಾರೆ. ಹೌದು, ಐರಿಸ್ ಒಂದು ಪೇಟೆಂಟ್ ಪಡೆದ ಮತ್ತು ಭರವಸೆಯ ಪರಿಹಾರವಾಗಿದೆ. ಇದನ್ನು ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿವೆ. ಆದ್ದರಿಂದ ಇದು ರೈತರ ವಿಶ್ವಾಸ ಗಳಿಸಿ ಬಲಿಷ್ಠ ಹೆಸರಾಗಿದೆ. ಒಂದು ವೇಳೆ ಸಿಂಪಡಿಸಿದ ನಂತರ ಮಳೆ ಬಂದ್ರೆ? ಐರಿಸ್ ನ ರೇನ್ ಫಾಸ್ಟ್ನೆಸ್ ಉತ್ತಮ ಗುಣಮಟ್ಟದ್ದಾಗಿದೆ. ಸಿಂಪಡಣೆಯ 2 ಗಂಟೆಯ ನಂತರ ಮಳೆ ಬಂದರೂ ಕೂಡ ಇದರ ಪ್ರಭಾವ ತೊಳೆದು ಹೋಗುವುದಿಲ್ಲ. ಇದರಿಂದ ನನ್ನ ಸೋಯಾಬೀನ್ ಬೆಳೆಗೆ ಯಾವುದಾದ್ರೂ ಹಾನಿ ಇದೆಯೇ? ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಸ್ವಲ್ಪ ತಾತ್ಕಾಲಿಕ ಪ್ರತಿಕ್ರಿಯೆ ಕಾಣಬಹುದು, ಆದರೆ ಸೋಯಾಬೀನ್ ಬೆಳೆಗೆ ಇದರಿಂದ ಯಾವುದೇ ಹಾನಿಯಾಗಲ್ಲ. ಲಕ್ಷಾಂತರ ರೈತರ ವಿಶ್ವಾಸಕ್ಕೆ ಪಾತ್ರ. ಇದು ಅನುಭವ ಮತ್ತು ಪ್ರಗತಿಯ ಉದಾಹರಣೆ. UPL ನ ಐರಿಸ್ ಆಗಿದೆ ಅನುಭವ, ನಂಬಿಕೆ ಮತ್ತು ಪ್ರಗತಿಯ ಸಂಕೇತ. ಒಂದು ವೇಳೆ ಹುಲ್ಲು ಜಾತಿಯ ಹಠಮಾರಿ ಕಳೆಗಳು ಹೆಚ್ಚಿದ್ರೆ? ಆಗ ಸೆಂಚುರಿಯನ್ ಈಸಿ ಬಳಸಿ. ಇದು ಹುಲ್ಲು ಜಾತಿಯ ಹಠಮಾರಿ ಕಳೆಗಳ ಮೇಲೆ ಪರಿಣಾಮಕಾರಿ ನಿಯಂತ್ರಣ ನೀಡುವ ಬಲಿಷ್ಠ ಪರಿಹಾರ. ಇದರಲ್ಲಿರುವ ಪೇಟೆಂಟ್ ಪಡೆದ ತಂತ್ರಜ್ಞಾನದಿಂದ ರೈತರಿಗೆ ಹೆಚ್ಚಿನ ಭರವಸೆ ದೊರಕಿದೆ. ಇದರ ಸರಿಯಾದ ಸಮಯ ಮತ್ತು ಪ್ರಮಾಣ? ಕಳೆಗಳು 2 ರಿಂದ 4 ಎಲೆಗಳ ಹಂತದಲ್ಲಿರುವಾಗ, ಸಾಮಾನ್ಯವಾಗಿ ಬಿತ್ತನೆಯ 15 ರಿಂದ 20 ದಿನಗಳಲ್ಲಿ. ಪ್ರಮಾಣ 400 ಮಿಲಿಲೀಟರ್ ಪ್ರತಿ ಎಕರೆಗೆ, ಸುಮಾರು 200 ಲೀಟರ್ ನೀರಿನೊಂದಿಗೆ. ಅದರ ಜೊತೆ ಕಳೆನಾಶಕ ಸಿಂಪಡಣೆಯಲ್ಲಿ ಉತ್ತಮ ವ್ಯಾಪ್ತಿ ಮುಖ್ಯ. ಸರಿಯಾದ ಪ್ರಮಾಣ, ಸರಿಯಾದ ಸಮಯ ಮತ್ತು ಸರಿಯಾದ ನಾಜಲ್ ಬಳಸಬೇಕು. ಯಾವ ನೋಜಲ್? ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಜೊತೆ ಫ್ಲಾಟ್ ಪ್ಯಾನ್ ನಾಜಲ್ ಅಥವಾ ಫ್ಲಡ್ ಜೆಟ್ ನಾಜಲ್ ಬಳಸಬೇಕು. ಹುಲ್ಲು ಜಾತಿಯ ಕಳೆಗಳ ಮೇಲೆ ಬಲಿಷ್ಠ ನಿಯಂತ್ರಣ, ಸುಲಭ ಬಳಕೆಯ ವಿಧಾನ ಮತ್ತು ವಿಶ್ವಾಸಾರ್ಹ ಕಾರ್ಯಕ್ಷಮತೆಯೊಂದಿಗೆ UPL ನ ಸೆಂಚುರಿಯನ್ ಈಸಿ ಆಲೋಚನೆಗೂ ಮೀರಿ. ಈಗ ಅರ್ಥ ಆಯ್ತು ನನ್ಗೆ. ಅನುಮಾನದಿಂದ ಪದೇ ಪದೇ ಸಿಂಪಡಣೆ ಮಾಡಬಾರ್ದು. ಮೊದಲು ಕಳೆಗಳನ್ನ ಗುರುತಿಸಬೇಕು, ನಂತರ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಕಳೆನಾಶಕ ಸಿಂಪಡಿಸಬೇಕು. ಕರೆಕ್ಟ್. ಪ್ರಮುಖ ಅಗಲ ಎಲೆ ಮತ್ತು ಹುಲ್ಲಿನ ಕಳೆಗಳಿಗೆ ಐರಿಸ್ ಅನುಭವ, ನಂಬಿಕೆ ಮತ್ತು ಪ್ರಗತಿಯ ಸಂಕೇತ. ಹುಲ್ಲು ಜಾತಿಯ ಹಠಮಾರಿ ಕಳೆಗಳ ಮೇಲೆ ಫೋಕಸ್ಡ್ ಕಂಟ್ರೋಲ್ಗಾಗಿ ಸೆಂಚುರಿಯನ್ ಈಸಿ ಆಲೋಚನೆಗೂ ಮೀರಿ. ಸ್ವಚ್ಛ ಹೊಲ, ಬಲಿಷ್ಠ ಬೆಳವಣಿಗೆ ಮತ್ತು ಉತ್ತಮ ಪರಿಣಾಮದ ಭರವಸೆ. UPL ಸೋಯಾಬೀನ್ ಕಂಪ್ಲೀಟ್ ವೀಡ್ ಸೊಲ್ಯೂಷನ್. ಸೋಯಾಬೀನ್ನಲ್ಲಿ ಕಳೆ ನಿರ್ವಹಣೆಯ ಬುದ್ಧಿವಂತ ವಿಧಾನ.